ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದ್ರೆ ಪನ್ನೀರ್ ಮಟರ್ ಬಿರಿಯಾನಿ ಮಾಡೋದು ಹೆಂಗಂತ. ಇದನ್ನು ನಾವು ಮಧ್ಯಾಹ್ನದ ಊಟಕ್ಕಾದರೂ ಮಾಡಿಕೊಂಡ್ರೂ ನಡೀತೈತಿ. ಇಲ್ಲ ಅಂದ್ರೆ ನಾವು ಸಂಡೇ ಸ್ಪೆಷಲ್ ನಾನ್ ವೆಜ್ ತಿನ್ನಲಾರ್ದವ್ರು ಇರ್ತಾರಲ್ರಿ, ಅವರಿಗೆ ಈ ಪನ್ನೀರ್ ಮಟರ್ ಬಿರಿಯಾನಿ ಮಾಡೋದು ಹೆಂಗಂತ ನೋಡೋಂಬರ್ರಿ. ಒಂದು ಕುಕ್ಕರ್ ಒಳಗೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ರಿ. ಅದು ಒಂಚೂರು ಕಾದಾದ್ಮ್ಯಾಗ ಅದಕ್ಕೆ ಲವಂಗ, ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ ಎಲ್ಲ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಅದು ಒಂದು ಸ್ವಲ್ಪ ಚಟ್ಪಟ್ ಅಂದಮೇಲೆ ಉದ್ದಗೆ ಹೆಚ್ಚಿರುವಂತಹ 1 ಕಪ್ ಈರುಳ್ಳಿ ಹಾಕ್ರಿ. ಅದನ್ನು ಚೆಂದಾಗ ಫ್ರೈ ಆಗೋವರೆಗೂ ನಾವು ಅದನ್ನು ಕೈ ಆಡಿಸ್ಬೇಕ್ರಿ. ಆಮೇಲೆ ಉದ್ದಗೆ ಹೆಚ್ಚಿರುವಂತಹ ಮೆಣಸಿನ್ಕಾಯಿ ಹಾಕ್ರಿ, 4. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಆಮೇಲೆ 1 ಟೊಮ್ಯಾಟೊ ಹಾಕಿ ಅದು ಚೆಂದಾಗ ಮೆತ್ತಗಾಗುವವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಅದಕ್ಕೆ ನಾವು 4-5 ಗೋಡಂಬಿ ಹಾಕ್ಕೊಂಡು ಆಮೇಲೆ ಹಸಿ ಬಟಾಣಿ ಹಾಕಿ ನಾವು ಅದನ್ನು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಅಷ್ಟು ಚೆಂದಾಗ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ನೋಡ್ರಿ. ಫ್ರೈ ಆದ್ಮ್ಯಾಗ ಅದಕ್ಕೆ ಒಂಚೂರು ಅರಿಶಿನ, ಗರಂ ಮಸಾಲ, ಧನಿಯಾ ಪೌಡ್ರು, ಉಪ್ಪು ಎಲ್ಲ ಹಾಕಿ ಚೆಂದಾಗ ನಾವು ಫ್ರೈ ಮಾಡ್ಕೋಬೇಕ್ರಿ. ಇದನ್ನು ನಾವು ಎಷ್ಟು ಚೆಂದಾಗ ಫ್ರೈ ಮಾಡ್ಕೋತೀವಲ್ರಿ ಅಷ್ಟು ನಮಗೆ ಬಿರಿಯಾನಿ ಭಾಳ ಚಲೋ ತಂದು ಬರ್ತೈತ್ರಿ. ಆಮೇಲೆ ನಾವು ಕಟ್ ಮಾಡಿದಂತಹ ಪನ್ನೀರನ್ನು ಹಾಕಿ ಚೆಂದಾಗ ಮತ್ತೆ ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ಅದನ್ನು 5 ನಿಮಿಷಕ್ಕೊಮ್ಮೆ ನಾವು ಅದನ್ನ ಸ್ವಲ್ಪ ಕೈ ಆಡಿಸ್ಕೊತಾ ಇರ್ಬೇಕ್ರಿ, ಇಲ್ಲಿಕಂದ್ರೆ ತಳ ಹಿಡಿತೈತ್ರಿ. ಆಮೇಲೆ 1 ಗ್ಲಾಸ್ ಅಕ್ಕಿನ ತೊಳೆದು ಹಾಕ್ಬೇಕ್ರಿ. ಅದು ಸಹ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಆ ಮಸಾಲೆ ಜೊತೆಗೆ. ಆಮೇಲೆ ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಬೇಕ್ರಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದ್ರೆ ಪರ್ಫೆಕ್ಟಾಗಿ ನಮ್ಗೆ ಬಿರಿಯಾನಿ ರೆಡಿ ಆಕೈತ್ರಿ. ಆಮೇಲೆ ಅದಕ್ಕೆ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಚೆಂದಾಗ ಕಲಿಸ್ಕೋಬೇಕು ನೋಡ್ರಿ. ಅದನ್ನು ಕುಕ್ಕರ್ ಬಾಯಿ ಮುಚ್ಚಿ 1 ಸೀಟಿ ಹೊಡೆಸಿದ್ರೆ ಸಾಕು ನೋಡ್ರಿ. ನಮ್ಗೆ ಬಿರಿಯಾನಿ ಮಸ್ತಾಗಿ ರೆಡಿ ಆಕೈತ್ರಿ. ಇದನ್ನು ನಾವು ಸಂಡೇ ಸ್ಪೆಷಲ್ಲಾಗಿ ಮಕ್ಳಿಗೆ ಮಾಡಿಕೊಟ್ರೆ ಭಾಳ ರುಚಿ ಅನ್ನಿಸ್ತೈತ್ರಿ. ನೀವು ಮನೆಯೊಳಗೆ ಮಾಡಿರಿ. ನಿಮ್ಮ ಮಕ್ಕಳಿಗೆ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.